ಕೊಲ್ಲಿ ಯುದ್ಧದ ಎಫೆಕ್ಟ್ ಇಡೀ ವಿಶ್ವದ ನಿರೀಕ್ಷೆಯನ್ನೇ ಉಲ್ಟಾ ಪಲ್ಟಾ ಮಾಡಿದೆ. ಅದರಲ್ಲೂ ಭಾರತದಲ್ಲಿ ಕೊಂಚ ಹೆಚ್ಚಾಗಿಯೇ ತಲ್ಲಣ ಸೃಷ್ಟಿಸಿದೆ. ಎಲ್ಪಿಜಿ ಬಿಕ್ಕಟ್ಟಿನ ಮಧ್ಯೆ ಈಗ ಪೆಟ್ರೋಲ್ ಬಾಂಬ್ ಬಿದ್ದಿದೆ. ಇದು ಈಗ ಜನರನ್ನ ಸುಡೋದಕ್ಕೆ ಆರಂಭಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಮೊದಮೊದಲು ಪರಸ್ಪರ ವಾಯುನೆಲೆಗಳು, ಸೇನೆಗೆ ಸಂಬಂಧಿಸಿದ ಕಟ್ಟಡಗಳ ಮೇಲೆ ದಾಳಿಗಳು ನಡೀತಾ ಇದ್ವು. ಆದ್ರೀಗ ಜಗತ್ತಿಗೆ ಉಸಿರಾಗಿರುವ ತೈಲ ಘಟಕಗಳು ಟಾರ್ಗೆಟ್ ಮಾಡಲಾಗ್ತಿದೆ. ಯುದ್ಧದಾಹಿ ದೇಶಗಳ ಈ ವರ್ತನೆ ಇಡೀ ಜಗತ್ತಿಗೆ ಭಾರೀ ಕಂಪನ ಸೃಷ್ಟಿಸಿದೆ. ಒಂದೆಡೆ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳಿಂದ ತೈಲ ಘಟಕಗಳು ಹೊತ್ತಿ ಉರಿತಾ ಇದ್ರೆ, ಮತ್ತೊಂದೆಡೆ ಹರ್ಮುಸ್ ಜಲಸಂಧಿಯಲ್ಲಿನ ಉದ್ವಿಗ್ನತೆ ಜಗತ್ತಿನಲ್ಲಿ ತೈಲದ ಹಾಹಾಕಾರ ಎದ್ದಿದೆ. ಇದರಿಂದಾಗಿ ತೈಲ ಬೆಲೆಯ ಶಾಕ್ ಎದುರಾಗಿದೆ. ಎಲ್ಪಿಜಿ ಬಿಕ್ಕಟ್ಟಿನ ಮಧ್ಯೆ ತೈಲ ಬೆಲೆ ಏರಿಕೆ ಬಿಸಿ. ಭಾರತದಲ್ಲಿ ಹೆಚ್ಚಾಯಿತು ಪವರ್ ಪೆಟ್ರೋಲ್ ಬೆಲೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಭಾರತ ಎಲ್ಪಿಜಿ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಈ ಮಧ್ಯೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ನಾಗಾಲೋಟದಲ್ಲಿ ಓಡ್ತಿದೆ. ಸದ್ಯ ಬ್ಯಾರೆಲ್ ಕಚ್ಚಾ ತೈಲ $100 ದಾಟಿದ್ದು ಗರಿಷ್ಠ $120 ಸಮೀಪಿಸಿವೆ. ಹೀಗಾಗಿ ಇದರ ನೇರ ಎಫೆಕ್ಟ್ ದೇಶದ ಜನರ ಮೇಲೆ ಬಿದ್ದಿದೆ. ಬೆಲೆ ಸರಿದೂಗಿಸೋ ನಿಟ್ಟಿನಲ್ಲಿ ಭಾರತದಲ್ಲಿ ಬಿಪಿಸಿಎಲ್ನ ಸ್ಪೀಡ್, ಎಚ್ಪಿಸಿಎಲ್ನ ಪವರ್ ಹಾಗೂ ಐಒಸಿಎಲ್ನ XP95 ನಂತಹ ಉನ್ನತ ಕಾರ್ಯಕ್ಷಮತೆಯ ಇಂಧನಗಳಿಗೆ ದರ ಪರಿಷ್ಕರಣೆ ಮಾಡಲಾಗಿದೆ. ಈ ಕಂಪನಿಗಳು ತಮ್ಮ ಪವರ್ ಪೆಟ್ರೋಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ ₹2 ಹೆಚ್ಚಳ ಮಾಡಿವೆ. ಬೆಂಗಳೂರಲ್ಲಿ ಪವರ್ ಪೆಟ್ರೋಲ್ ಬೆಲೆ ₹110.43 ಇದ್ದದ್ದು ಈಗ ₹112.70 ಹೆಚ್ಚಳವಾಗಿದೆ. ಸದ್ಯ ಪ್ರೀಮಿಯಂ ಗ್ರೇಡ್ ಪವರ್ ಪೆಟ್ರೋಲ್ ಬೆಲೆ ಮಾತ್ರ ಹೆಚ್ಚಳ ಮಾಡಲಾಗಿದೆ. ಆದರೆ ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಕೆಲವೇ ದಿನಗಳಲ್ಲಿ ಸಾಮಾನ್ಯ ಪೆಟ್ರೋಲ್ ದರವೂ ಹೆಚ್ಚಳವಾಗುವ ಆತಂಕ ಎದುರಾಗಿದೆ. ಈ ತರ ಜಾಸ್ತಿ ಆಗ್ತಾ ಇದ್ರೆ ನಮಗೆ ಕಷ್ಟ ಅಲ್ಲ. ನಾವು ಸಾಮಾನ್ಯ ಜನರು ಈಗ ₹1, ₹2 ಅಂತಾನೆ ಜಾಸ್ತಿ ಆಗ್ತದೆ. ಈಗ ನಮಗೆ ಬಜೆಟ್ ಮತ್ತೆ ಕೆಲಸ ಅದರಲ್ಲಿ ಅದು ನಾವು ಮಾಡೋದು ಕಷ್ಟ ಆಗ್ತದೆ. ಹೆಂಗೋ ನಮ್ಮ ಸರ್ಕಾರ ಆದಷ್ಟು ಕಮ್ಮಿ ಆಗಿ ಮಾಡಿದರೆ ಒಳ್ಳೇದು. ಯಾರ ರಾತ್ರಲ್ಲಿ ₹100 ಪೆಟ್ರೋಲ್ ಹಾಕೋರು ₹200, ₹300 ಸುತ್ತಬಹುದು. ಮೈಲೇಜ್ ಅಂತೂ ಬರಲ್ಲ ಗಾಡಿ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಜಾಸ್ತಿ ಮಾಡ್ಬಿಟ್ರೆ ಸಾಮಾನ್ಯರಿಗೆ ಕಷ್ಟ. ಇವಾಗ ದುಡ್ಕೊಂಡು ತಿನ್ನೋದು, ಯಾರು ಕೆಲ್ಸಕ್ಕೆ ಹೋಗ್ಬೇಕು 15 ಅವರ್ 16 ಅವರ್ ಡ್ಯೂಟಿ ಮಾಡಬೇಕು. ಜಾಸ್ತಿ ಮಾಡ್ಕೊಂಡಿದ್ರೆ ಹೆಂಗೆ ಲೆಕ್ಕಾಚಾರ? ನಮ್ಗೇನು ಅನುಕೂಲ ಮಾಡ್ತಾ ಇದ್ದಾರೆ ಗೌರ್ಮೆಂಟ್? ಏನು ಅನುಕೂಲ ಮಾಡ್ತಾ ಇಲ್ವಲ್ಲ. ಅಲ್ಲಿ ತರಿಸ್ತಾ ಇದ್ದೀನಿ, ಇಲ್ಲಿ ತರಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಹೊತ್ತು ಬೇರೆ ಏನು ಪಬ್ಲಿಕ್ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಇದೇ ನಮಗೆ ನುಕ್ಸಾನ ಆಗ್ತಾ ಇದೆ ಹೊತ್ತು ನಮ್ಗೇನು ಲಾಭ ಅಂತ ಇಲ್ಲ. ಇದು ಭಾರತದಲ್ಲಿನ ಪರಿಸ್ಥಿತಿಯಾದ್ರೆ, ವಿಯೆಟ್ನಾಂನಲ್ಲಿ ಪೆಟ್ರೋಲ್ ಬೆಲೆ ರಾತ್ರೋರಾತ್ರಿ %20 ಹೆಚ್ಚಳ ಮಾಡಲಾಗಿದೆ. ಇದು ವಿಶ್ವವ್ಯಾಪಿ ಪರಿಣಾಮ ಬೀರೋ ಎಲ್ಲ ಸಾಧ್ಯತೆಗಳು ಗೋಚರಿಸುತ್ತಿವೆ. ರಾಜ್ಯದಲ್ಲಿ ತಗ್ಗದ ಕಮರ್ಷಿಯಲ್ ಸಿಲಿಂಡರ್ ಟೆನ್ಷನ್. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಟೆನ್ಷನ್ ರಾಜ್ಯದಲ್ಲಿ ಇನ್ನೂ ತಗ್ಗಿಲ್ಲ. ಬೆಂಗಳೂರು ಹೊರವಲಯದ ನೆಲಮಂಗಲ ಬಳಿ ಇರೋ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಅಡುಗೆ ಮಾಡಲು ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ. ಹೀಗಾಗಿ ಆಶ್ರಮದಲ್ಲಿರೋ ನಿರಾಶ್ರಿತರಿಗೆ ಅಡುಗೆ ಮಾಡೋದು ಸವಾಲಾಗಿದೆ. ಜನಸ್ನೇಹಿ ಆಶ್ರಮದಲ್ಲಿ 160 ಜನಕ್ಕಿಂತ ಹೆಚ್ಚು ಜನ ಇಲ್ಲಿದ್ದಾರೆ. ಸೊ ಇವ್ರಿಗೆಲ್ಲ ಹಸಿವು ನೀಗಿಸೋದು ಎಷ್ಟು ಕಷ್ಟ ಅಂತ. ಗ್ಯಾಸಿನ ಅಭಾವ ಅನ್ನೋದು ತುಂಬಾನೇ ಎದ್ದು ಕಾಡ್ತಾ ಇದೆ. ಹಾಗಾಗಿ ಪ್ರತಿದಿನ 165 ಜನ ಒಂದು ಟೈಮ್ ಅಂತ ಹೇಳಿದ್ರೆ ಒಂದು ದಿನಕ್ಕೆ 500 ಜನ ಊಟ ಮಾಡಬೇಕಾಗತ್ತೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಮೆನು ಕಟ್ ಮಾಡಲಾಗಿದೆ. ಇದು ಪರೋಕ್ಷವಾಗಿ ಅಕ್ಕಿ ವ್ಯಾಪಾರಿಗಳ ಮೇಲೂ ಪ್ರಭಾವ ಬೀರಿದೆ. ಗೋಡೌನ್ನಲ್ಲಿ %25 ಅಕ್ಕಿ ಹಾಗೆ ಉಳಿದಿದೆ. ಕಳೆದ ಒಂದು ವಾರದಲ್ಲಿ %20-25 ಅಕ್ಕಿ ಮಾರಾಟ ಕುಸಿತವಾಗಿದೆ. ಅತ್ತ ಕರಾವಳಿಯಲ್ಲಿ ಗ್ಯಾಸ್ ಲಭ್ಯತೆ ಇಲ್ಲದ ಕಾರಣ ಮೀನು ಊಟದ ಹೋಟೆಲ್ಗಳು ಬಂದ್ ಆಗಿದೆ. ಅನೇಕ ಹೋಟೆಲ್ಗಳು ಮುಚ್ಚಿರುವ ಪರಿಣಾಮವಾಗಿ ಮೀನುಗಾರಿಕೆ ಮೇಲೂ ಹೊಡೆತ ಬಿದ್ದಿದೆ. ಮಲ್ಪೆ ಬಂದರಿನಿಂದ ಮೀನು ರಫ್ತು ನಿಂತಿದೆ. ಇದುವರೆಗೆ ನಡೀತಿದ್ದ ಯುದ್ಧ ಭಾರತದಲ್ಲಿನ ಜನಸಾಮಾನ್ಯರ ಮೇಲೆ ಅಷ್ಟೇನೂ ಪರಿಣಾಮ ಬೀರಲಿಲ್ಲ. ಇದೀಗ ಪೆಟ್ರೋಲ್ ಬೆಲೆ ಕೂಡ ಹೆಚ್ಚಾಗತೊಡಗಿದ್ದು ಜನಸಾಮಾನ್ಯರ ಮೇಲೆ ಇದರ ಹೊರೆ ಬೀಳೋ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರ ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.